ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನೆಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಸೈಕ್ಲಿಕ್ ಗ್ರೂಪ್ ಮೇಲೆ ಒಂದು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಕ್ವಶನ್ ಏನಂತ ಕೇಳಿದರೆ, ಡಿಫೈನ್ ದ ಸೈಕ್ಲಿಕ್ ಗ್ರೂಪ್ ಅಂಡ್ ಶೋ G,8 whose multiplication table. ಸೊ ಮಲ್ಟಿಪ್ಲಿಕೇಶನ್ ಟೇಬಲ್ ಅನ್ನ ಇಲ್ಲಿ ಕೊಟ್ಟಿದ್ದಾರೆ. ಈಸ್ ಗಿವನ್ ಅದನ್ನ ನಾವೇನಂತ ಪ್ರೂವ್ ಮಾಡಬೇಕು, ಈಸ್ ಸೈಕ್ಲಿಕ್ ಅಂತ ಪ್ರೂವ್ ಮಾಡ್ತಾ ಹೋಗ್ಬೇಕು. ಸರಿನಾ? ಎಸ್. ಸೊ ಇವಾಗ ಮಲ್ಟಿಪ್ಲಿಕೇಶನ್ ಇಂದ ಒಂದು ಟೇಬಲ್ ಕೊಟ್ಟಿದ್ದಾರೆ. ಸೊ ಈ ತರ ಬಾಕ್ಸ್ ಎಲ್ಲ ಹಾಕ್ಬೇಕಿತ್ತು. ಬಾಕ್ಸ್ ಹಾಕಿದ್ರೆ ಕರ್ವ್ ಲೈನ್ಸ್ ಆಗ್ತವೆ ಅಂತ ನಾನು ಹಾಕಿಲ್ಲ. ಸೊ ಬಾಕ್ಸ್ ಫಾರ್ಮೇಟ್ ಅಲ್ಲಿ ಇರುತ್ತೆ. ಗೊತ್ತಾಯ್ತಾ? ನೋಡಿ, ಇಲ್ಲಿ ಫಸ್ಟ್ ಡೆಫಿನಿಷನ್ ಬರೆಯಕ್ಕೆ ಹೇಳಿದಾರಲ್ವಾ. ಸೊ ಸೈಕ್ಲಿಕ್ ಗ್ರೂಪ್ ಡೆಫಿನಿಷನ್ ಅನ್ನ ಬರೆಯೋಣ. ಏನು? ಎ ಸೈಕ್ಲಿಕ್ ಗ್ರೂಪ್ is a group in which every element can be generated by repeatedly applying the group operation to a single element. ಸೊ ಇಲ್ಲಿ ಗ್ರೂಪ್ ಆಪರೇಷನ್ ಏನು, ಮಲ್ಟಿಪ್ಲಿಕೇಶನ್ ಟೇಬಲ್ ಆಗಿರೋದ್ರಿಂದ ಮಲ್ಟಿಪ್ಲಿಕೇಶನ್ ಅನ್ನ ಅಪ್ಲೈ ಮಾಡ್ತಾ ಹೋಗ್ತೀವಿ ಟು ಎ ಸಿಂಗಲ್ ಎಲಿಮೆಂಟ್. ಸೊ ಇದು ನೆನಪಿರ್ಬೇಕು. ಸೊ ಆ ಸಿಂಗಲ್ ಎಲಿಮೆಂಟ್ ಮೇಲೆ ನಾವು ಅಪ್ಲೈ ಮಾಡ್ತಾ ಸೇಮ್ ಆಪರೇಷನ್ಸ್ ಅನ್ನ ಬೇಕಾಗಿರುವಂತ ಎಲ್ಲಾ ಎಲಿಮೆಂಟ್ ಗಳನ್ನು ಕೂಡ ನಾವು ಜನರೇಟ್ ಮಾಡ್ತಾ ಹೋಗ್ತೀವಿ. ಒಂದು ಎಲಿಮೆಂಟ್ ಮೇಲೆ ನಾವು ಆ ಆಪರೇಷನ್ ಅನ್ನ ಅಪ್ಲೈ ಮಾಡ್ತಾ ಉಳಿದಿರುವಂತ ಎಲ್ಲಾ ಎಲಿಮೆಂಟ್ ಗಳನ್ನ ಜನರೇಟ್ ಮಾಡ್ತಾ ಹೋಗ್ತೀವಿ. ಸೊ ಹಾಗಾದ್ರೆ ಪ್ರಾಬ್ಲಮ್ ಅನ್ನ ಯಾವ ರೀತಿ ಸಾಲ್ವ್ ಮಾಡೋದು? ಸೊ ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಒಂದ್ ಸ್ವಲ್ಪ ಅಸಂಪ್ಷನ್ಸ್ ಗಳಿರ್ತವೆ. ಸೊ ಆ ಅಸಂಪ್ಷನ್ಸ್ ಗಳನ್ನ ಬರ್ಕಂತ ಹೋಗೋಣ. ಸರಿನಾ? ಲೆಟ್ G, ಸ್ಟಾರ್. ಸೊ ಜಿ ಅಂತ ಅಂದ್ರೇನು? ಒಂದು ಗ್ರೂಪ್. ನೆಕ್ಸ್ಟ್ ಸ್ಟಾರ್ ಏನಕ್ಕೆ ಯೂಸ್ ಮಾಡ್ತಾ ಇರೋದು? ಮಲ್ಟಿಪ್ಲಿಕೇಶನ್ ಅನ್ನ ಅಪ್ಲೈ ಮಾಡ್ತಾ ಇರೋದು. ಸೊ ಮಲ್ಟಿಪ್ಲಿಕೇಶನ್ ಟೇಬಲ್ ಅವ್ರು ಆಲ್ರೆಡಿ ಕೊಟ್ಟಿದ್ದಾರೆ, ಬಟ್ ನಾವು ಅಪ್ಲೈ ಮಾಡ್ತಿರುವಂತ ಆಪರೇಷನ್ ಯಾವುದು? ಮಲ್ಟಿಪ್ಲಿಕೇಶನ್. ಸ್ಟಾರ್ ಅಂತ ಅಂದ್ರೆ ಸೊ ಸ್ಟಾರ್ ಅಂತ ಬರಿಬೇಕು. ಲೆಟ್ G, ಸ್ಟಾರ್ ಬಿ ಎ ಸೈಕ್ಲಿಕ್ ಗ್ರೂಪ್. ಅಸ್ಯೂಮ್ ಮಾಡ್ತಾ ಇರೋದು ಸೈಕ್ಲಿಕ್ ಗ್ರೂಪ್ ಇಫ್ ದೇರ್ ಎಕ್ಸಿಸ್ಟ್ ಸ್ಮಾಲ್ ಲೆಟರ್ G ವಿಚ್ ಬಿಲಾಂಗ್ಸ್ ಟು G ಅಂತ ಅಂದ್ರೆ ನಾನು ಹೇಳಿದ್ದೆ ಅಲ್ವಾ, ಒಂದು ಎಲಿಮೆಂಟ್ ಅನ್ನ ಇಟ್ಕೊಂಡು ಉಳಿದಿರುವಂತ ಎಲ್ಲಾ ಎಲಿಮೆಂಟ್ ಗಳನ್ನು ನಾವು ಜನರೇಟ್ ಮಾಡ್ತಾ ಹೋಗ್ತೀವಿ, ಆ ಗ್ರೂಪಿನ ಎಲ್ಲ ಎಲಿಮೆಂಟ್ ಗಳನ್ನ. ಸೊ ಅದರಲ್ಲಿ ಆ ಒಂದು ಜನರೇಟರ್ ಯಾವುದು? G. ಸರಿನಾ? ನೋಡಿ, ಇಲ್ಲಿ ಜನರೇಟರ್ ಅಂತ ಕರಿತೀವಿ ಅದನ್ನ. ಆ ಸಿಂಗಲ್ ಎಲಿಮೆಂಟ್ ಯಾವ್ದ್ರಿಂದ ನಾವು ಜನರೇಟ್ ಮಾಡ್ತೀವಲ್ಲ ಅದನ್ನ. ಸೊ ಆ ಜನರೇಟರ್ G. ಸೊ G ಬಿಲಾಂಗ್ಸ್ ಟು ಕ್ಯಾಪಿಟಲ್ ಲೆಟರ್ G ಅಂತಂದ್ರೆ ಆ ಗ್ರೂಪ್ಗೆ ಬಿಲಾಂಗ್ ಆಗಿರುತ್ತೆ. ವೇರ್ G ವಿಲ್ ಬಿ ಈಕ್ವಲ್ ಟು G ಪವರ್ n. ಸೊ ಇಲ್ಲಿ ಮಲ್ಟಿಪ್ಲಿಕೇಶನ್ ಆಗಿರೋದ್ರಿಂದ ಯಾವ ರೀತಿ ಅಪ್ಲೈ ಆಗುತ್ತೆ ಅಂತಂದ್ರೆ G ಪವರ್ 2 ಅಂತ ಬಂತು ಅಂತ ಅನ್ಕೊಳ್ಳಿ. ಮಲ್ಟಿಪ್ಲಿಕೇಶನ್ ಆಗಿರೋದ್ರಿಂದ ಏನ್ ಮಾಡ್ಬೇಕು? G ಇಂಟು G ಮಾಡ್ಬೇಕು. ಅದೇನಾದ್ರೂ G ಪವರ್ 3 ಆಯ್ತು ಅಂತಂದ್ರೆ G ಇಂಟು G ಈ ತರ. ಸರಿನಾ? ಸೊ ವೇರ್ ಇದನ್ನ ಬೇಕಾದ್ರೆ ಬರ್ಕೊಳ್ಳಿ, n ಬಿಲಾಂಗ್ಸ್ ಟು Z. ಸರಿನಾ? ಇಂಟೀಜರ್ಗೆ ಬಿಲಾಂಗ್ ಆಗ್ತಾ ಹೋಗುತ್ತೆ. ಸೊ ಇದನ್ನೇನು ಬರೆಯುವಂತ ಅವಶ್ಯಕತೆ ಇಲ್ಲ. ಈಗ ಮೊದಲನೇ ಸ್ಟೆಪ್ಪಿಗೆ ಹೋಗೋಣ. ಸ್ಟೆಪ್ ನಂಬರ್ 1. ಸೊ ಸ್ಟೆಪ್ ನಂಬರ್ 1 ಅಲ್ಲಿ ಏನ್ ಮಾಡ್ತೀವಿ? ಐಡೆಂಟಿಟಿ ಎಲಿಮೆಂಟ್ ಅನ್ನ ನೋಡ್ತೀವಿ. ಐಡೆಂಟಿಟಿ ಎಲಿಮೆಂಟ್. ಸೊ ಐಡೆಂಟಿಟಿ ಎಲಿಮೆಂಟ್ ಅನ್ನ ಕಂಡುಹಿಡಿಯೋದಕ್ಕೋಸ್ಕರ ನಾವು ಮೊದಲನೇ ರೋ ಅನ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ಹಾರಿಜಾಂಟಲ್ ಇದ್ರೆ ಅದು ರೋಸ್, ಈ ತರ ಬಂದ್ರೆ ಅದು ಕಾಲಮ್ಸ್ ಆಗುತ್ತೆ. ಸೊ ಮೊದಲನೇ ರೋ ಅನ್ನ ಯೂಸ್ ಮಾಡ್ತಾ ಹೋಗಿ. ಸೊ ಯೂಸಿಂಗ್ ಫಸ್ಟ್ ರೋ ದಟ್ ಈಸ್ ಎ ರೋ. ಏದಲ್ವಾ ನಾವು ರೋ ಅನ್ನ ಯೂಸ್ ಮಾಡ್ತಾ ಇರೋದು. ನಮಗೆ ಒಂದು ಟ್ರೆಂಡ್ ಗೊತ್ತಾಗ್ತಾ ಇದೆ ಯೂಸ್ ಮಾಡಿದಾಗ. ಏನು? ಎ ಇಂಟು ಎ ಏನ್ ಬರ್ತಾ ಇದೆ? ನನಗೆ ಬಿ ಬರ್ತಾ ಇದೆ. ಎ ಇಂಟು ಎ ಮಾಡಿದ್ರೆ ನನಗೆ ಏನ್ ಬರ್ತಾ ಇದೆ? ಎ ವ್ಯಾಲ್ಯೂ ಬರ್ತಾ ಇದೆ. ನೆಕ್ಸ್ಟ್ ಎ ಮಲ್ಟಿಪ್ಲಿಕೇಶನ್ ಅಲ್ವಾ ಇಲ್ಲಿ ಆಪರೇಷನ್. ಎ ಇಂಟು ಬಿ ಮಾಡಿದ್ರೆ ಏನ್ ಬರ್ತಾ ಇದೆ? ನನಗೆ ಬಿ ಬರ್ತಾ ಇದೆ. ಎ ಇಂಟು ಬಿ ಅನ್ನ ಮಾಡಿದ್ರೆ ನನಗೆ ಬಿ ಬರ್ತಾ ಇದೆ. ನೆಕ್ಸ್ಟ್ ಎ ಇಂಟು ಸಿ ಅನ್ನ ಮಾಡಿದ್ರೆ ಸಿ ಬರ್ತಾ ಇದೆ. ಎ ಇಂಟು ಸಿ ಅನ್ನ ಮಾಡಿದ್ರೆ ನನಗೆ ಸಿ ಬರ್ತಾ ಇದೆ. ಅದೇ ರೀತಿ ಎ ಇಂಟು ಡಿ ಮಾಡಿದ್ರೆ ಡಿ ಬರುತ್ತೆ. ಎ ಇಂಟು ಇ ಮಾಡಿದ್ರೆ ಇ ಬರುತ್ತೆ. ಎ ಇಂಟು ಎಫ್ ಮಾಡಿದ್ರೆ ಎಫ್ ಬರುತ್ತೆ. ಸೊ ಇದನ್ನ ನಾನು ಕಾಮನ್ ಟರ್ಮ್ ಆಗಿ ಯಾವ ರೀತಿ ಬರಿಬಹುದು ಅಂತಂದ್ರೆ ಎ ಇಂಟು ಎಕ್ಸ್ ಅಂತ ಬರಿಬೋದಾ? ಎಕ್ಸ್ ಏನಾಗಿರ್ಬೋದು? ಯಾವ್ದಾದ್ರೂ ಎಲಿಮೆಂಟ್ ಆಗಿರ್ಬೋದು. ಎ ಆಗಿರ್ಬೋದು, ಬಿ ಆಗಿರ್ಬೋದು, ಸಿ ಆಗಿರ್ಬೋದು, ಡಿ ಆಗಿರ್ಬೋದು, ಇ ಆಗಿರ್ಬೋದು, ಎಫ್ ಆಗಿರ್ಬೋದು. ಅಂದ್ರೆ ಈ ಗ್ರೂಪ್ ಅಲ್ಲಿ ಇರುವಂತ ಎಲಿಮೆಂಟ್ ಯಾವ್ದಾದ್ರೂ ಆಗಿರ್ಬೋದು. ಎಕ್ಸ್ ವ್ಯಾಲ್ಯೂ. ಸರಿನಾ? ಎ ಸ್ಟಾರ್ ಎಕ್ಸ್ ವಿಲ್ ಬಿ ಈಕ್ವಲ್ ಟು ಎಕ್ಸ್. ಯಾಕೆ ನೋಡಿ, ಎ ಇಂಟು ಎ ಬರ್ತಾ ಇದೆ. ಎ ಇಂಟು ಬಿ ಏನ್ ಬರ್ತಾ ಇದೆ? ಬಿ ಬರ್ತಾ ಇದೆ. ಎ ಇಂಟು ಸಿ ಏನ್ ಬರ್ತಾ ಇದೆ? ಸಿ ಬರ್ತಾ ಇದೆ. ಎ ಇಂಟು ಡಿ ಏನ್ ಬರುತ್ತೆ? ಡಿ ಬರುತ್ತೆ. ಸೊ ಎಕ್ಸ್ ಜಾಗದಲ್ಲಿ ಯಾವ್ದನ್ನ ತೊಂತೀವಿ ಅದೇ ನನಗೆ ಬರ್ತಾ ಇದೆ. ವೇರ್ ಎಕ್ಸ್ ಬಿಲಾಂಗ್ಸ್ ಟು ಗ್ರೂಪ್ G ಅಂತ ಬರೆದ್ರಾಯ್ತು. ಸೊ ಇವಾಗ ಏನಂತ ಕರಿಬಹುದು? ದಿಸ್ ಸ್ಯಾಟಿಸ್ಫೈಸ್ ಐಡೆಂಟಿಟಿ ಪ್ರಾಪರ್ಟಿ ಅಂತ ಬರೀರಿ. ಸರಿನಾ? ಐಡೆಂಟಿಟಿ ಪ್ರಾಪರ್ಟಿನ ಇದು ಸ್ಯಾಟಿಸ್ಫೈ ಮಾಡ್ತಾ ಇದೆ. ಆದ್ರೆ ಆ ಐಡೆಂಟಿಟಿ ಎಲಿಮೆಂಟ್ ಯಾವುದು?
ಐಡೆಂಟಿಟಿ ಎಲಿಮೆಂಟ್ ಯಾವ್ದು ನಮಗಿರೋದು ಎ. ಸೊ ಎ ಇಸ್ ದ ಐಡೆಂಟಿಟಿ ಎಲಿಮೆಂಟ್. ಸೊ ಈಗ ಏನ್ ಮಾಡೋಣ ಅಂತಂದ್ರೆ ಸ್ಟೆಪ್ ನಂಬರ್ 2 ಅಲ್ಲಿ ಜನರೇಟರ್ ಅನ್ನ ಫೈಂಡ್ ಮಾಡ್ತಾ ಹೋಗೋಣ. ಫೈಂಡ್ ದ ಜನರೇಟರ್. ಜನರೇಟರ್ ಅಂತ ಅಂದ್ರೆ ಏನು? ಯಾವ ಒಂದು ಎಲಿಮೆಂಟ್ ಮೇಲೆ ನಾವು ಅಗೈನ್ ಅಂಡ್ ಅಗೈನ್ ಸೇಮ್ ಆಪರೇಷನ್ ಅನ್ನ ಅಪ್ಲೈ ಮಾಡಿ ಉಳಿದಿರುವಂತಹ ಎಲ್ಲಾ ಎಲಿಮೆಂಟ್ಗಳನ್ನ ಜನರೇಟ್ ಮಾಡ್ತಾ ಹೋಗ್ತೀವಿ, ಅದನ್ನ ಏನಂತ ಕರಿತೀವಿ? ಜನರೇಟರ್ ಅಂತ ಕರಿತಾ ಹೋಗ್ತೀವಿ. ಸೊ ಇವಾಗ 2ನೇ ರೋಗ್ ಹೋಗೋಣ ಆ ಜನರೇಟರ್ ಅನ್ನ ಫೈಂಡ್ ಔಟ್ ಮಾಡೋದಕ್ಕೋಸ್ಕರ. ಸೊ ಯೂಸಿಂಗ್ ರೋ ನಂಬರ್ 2. ಸೊ ಯಾವ್ದದು? ಬಿ ರೋ. ಬಿದು ರೋ ಅನ್ನ ಯೂಸ್ ಮಾಡ್ತಾ ಇದೀನಿ. ಸೊ ಇವಾಗ ಬಿ ಪವರ್ ಎನ್ ಬರಬೇಕು, ಸರಿನಾ? ಬಿ ಪವರ್ ಎನ್. ಇಲ್ಲಿ ಜಿ ಅಂತ ಯೂಸ್ ಮಾಡಿದ್ದು ಕಾಮನ್ ಟರ್ಮ್ಸ್ ಆಗಿ. ಸೊ ಇಲ್ಲಿ ಜಿ ಪವರ್ ಎನ್ ಇದೆ, ಅದ್ರ ಬದಲು ಇಲ್ಲಿ ಬಿ ಪವರ್ ಎನ್. ಯಾಕೆ? ಬಿ ರೋ ಅನ್ನ ನಾನು ಯೂಸ್ ಮಾಡ್ತಾ ಇರೋದು ರೆಫರೆನ್ಸ್ ಆಗಿ, ಅದಕ್ಕೋಸ್ಕರ. ಸೊ ಬಿ ಪವರ್ ಎನ್ ಅಂತ ನಾವು ತಗೋಬೇಕು. ಈಗ ಏನ್ ಮಾಡ್ತೀನಿ? ಬಿ ಪವರ್ 1 ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ತೀನಿ. ಬಿ ಪವರ್ 1 ಅಂತ ಅಂದ್ರೇನು? ಬಿ ಎ ಆಗಿರುತ್ತೆ, ಸರಿನಾ? ಬಿ ಪವರ್ 1 ಬಿ. ನೆಕ್ಸ್ಟ್ ಬಿ ಪವರ್ 2 ಏನಾಗುತ್ತೆ? ಬಿ ಪವರ್ 2 ಅಂತಂದ್ರೆ ಬಿ ಇಂಟು ಬಿ, ಮಲ್ಟಿಪ್ಲಿಕೇಶನ್ ಅಲ್ವಾ? ಸೊ ಬಿ ಇಂಟು ಬಿ. ಸೊ ಬಿ ಇಂಟು ಬಿ ವ್ಯಾಲ್ಯೂ ಏನ್ ಬಂದಿರೋದು ನನಗೆ? ಸಿ ವ್ಯಾಲ್ಯೂ ಬಂದಿದೆ. ಸೊ ಸಿ ಅಂತ ಬರೀರಿ. ನೆಕ್ಸ್ಟ್ ಬಿ ಪವರ್ 3. ಸೊ ಬಿ ಇಂಟು ಬಿ ಇಂಟು ಬಿ ಅಂತ ಬರಿಬೋದಾ? ಬಿ ಇಂಟು ಬಿ ವ್ಯಾಲ್ಯೂ ನನಗೆ ಗೊತ್ತಿದೆ, ಅಂದ್ರೆ ಬಿ ಸ್ಕ್ವೇರ್ ವ್ಯಾಲ್ಯೂ ನನಗೆ ಗೊತ್ತಿದೆ. ಏನದು? ಸಿ. ಬೇಕಾದ್ರೆ ಹಿಂಗ್ ಬರ್ಕೊಳ್ಳಿ, ಬಿ ಇಂಟು ಬಿ ಇಂಟು ಬಿ. ಸೊ ಇಲ್ಲಿ ಬಿ ಇಂಟು ಬಿ ಏನು? ಬಿ ಸ್ಕ್ವೇರ್. ಸೊ ಅದ್ರ ವ್ಯಾಲ್ಯೂ ಆಲ್ರೆಡಿ ಗೊತ್ತಿದೆ, ದಟ್ ಈಸ್ ಸಿ. ಸಿ ಇಂಟು ಬಿ ವ್ಯಾಲ್ಯೂ ಏನಿದೆ ನೋಡಿ, ಸಿ ಇಂಟು ಬಿ ವ್ಯಾಲ್ಯೂ. ಸೊ ಸಿ ಇಂಟು ಬಿ ವ್ಯಾಲ್ಯೂ ಏನಿರೋದು ನನಗೆ? ಡಿ ಬಂದಿದೆ. ಸೊ ಇವಾಗ ಡಿ ಅಂತ ಬರ್ಕೋಬೇಕು. ನೆಕ್ಸ್ಟ್ ಬಿ ಪವರ್ 4 ವಿಲ್ ಬಿ ಈಕ್ವಲ್ ಟು ಬಿ ಇಂಟು ಬಿ ಇಂಟು ಬಿ ಇಂಟು ಬಿ. ಸೊ ಅದ್ರ ಬದಲು ಏನ್ ಬರಿಬಹುದು? ಬಿ ಪವರ್ 3 ವ್ಯಾಲ್ಯೂ ಆಲ್ರೆಡಿ ಗೊತ್ತಿದೆ, ದಟ್ ಈಸ್ ಡಿ ಇಂಟು ಬಿ. ಗೊತ್ತಾಯ್ತಾ? ಡಿ ಇಂಟು ಬಿ. ಸೊ ಇವಾಗ ಡಿ ಇಂಟು ಬಿ ವ್ಯಾಲ್ಯೂ ಏನಿದೆ ನಮಗೆ? ಇ ಇದೆ. ಸೊ ಇ ಬಂತು. ನೆಕ್ಸ್ಟ್ ಬಿ ಪವರ್ 4 ಅನ್ನ ಕ್ಯಾಲ್ಕುಲೇಟ್ ಮಾಡೋಣ. ಸೊ ಬಿ. ನೆಕ್ಸ್ಟ್ ಬಿ ಪವರ್ 5 ಅನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. ಬಿ ಇಂಟು ಬಿ ಇಂಟು ಬಿ ಇಂಟು ಬಿ ಇಂಟು ಬಿ. ಸೊ ಇವಾಗ ವ್ಯಾಲ್ಯೂ ಏನತ್ತೆ? ಬಿ ಪವರ್ 4 ವ್ಯಾಲ್ಯೂ ನನಗೆ ಗೊತ್ತು. ಸೊ ಏನದು? ಇ ಇಂಟು ಬಿ. ಸೊ ಇ ಇಂಟು ಬಿ ವ್ಯಾಲ್ಯೂ ಏನ್ ಬಂದಿದೆ? ಇ ಇಂಟು ಬಿ ವ್ಯಾಲ್ಯೂ ಈಸ್ ಎಫ್. ಸೊ ಎಫ್ ಅಂತ ಬರೀರಿ ಇವಾಗ. ನೆಕ್ಸ್ಟ್ ಲಾಸ್ಟ್ ಒಂದು ಉಳ್ಕೊಂಡಿದೆ, ಯಾವುದು? ಬಿ ಪವರ್ 6 ವಿಚ್ ವಿಲ್ ಬಿ ಈಕ್ವಲ್ ಟು ಬಿ ಇಂಟು ಬಿ ಇಂಟು ಬಿ ಇಂಟು ಬಿ ಇಂಟು ಬಿ ಇಂಟು ಬಿ. ಸೊ ಬಿ ಪವರ್ 5 ವ್ಯಾಲ್ಯೂ ಗೊತ್ತಿದೆ, ಏನದು ನಮಗೆ? ಎಫ್. ಸೊ ಎಫ್ ಇಂಟು ಬಿ ವ್ಯಾಲ್ಯೂ ಏನಿದೆ? ಎಫ್ ಇಂಟು ಬಿ. ಎಫ್ ಇಂಟು ಬಿ ವ್ಯಾಲ್ಯೂ ಈಸ್ ಎ. ಸೊ ನೋಡಿ ನಾನು ಏನ್ ಮಾಡಿದೆ ಅಂತಂದ್ರೆ ಬಿ ಅನ್ನೋ ಒಂದು ಎಲಿಮೆಂಟ್ ಮೇಲೆ ಮಲ್ಟಿಪ್ಲಿಕೇಶನ್ ಆಪರೇಷನ್ ಅನ್ನ ಅಪ್ಲೈ ಮಾಡ್ತಾ 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 ನೋಡಿ ಇಲ್ಲಿ ಎಲ್ಲದೂ ಕೂಡ ಬಿ ಮೇಲೆ ಮಾತ್ರ ಆಪರೇಷನ್ ಅಪ್ಲೈ ಆಗಿರೋದು, ಮಲ್ಟಿಪ್ಲಿಕೇಶನ್ ಆಪರೇಷನ್ ಇಲ್ಲಿ ಯೂಸ್ ಆಗಿರುವಂತದ್ದು. ಸೊ ಒಂದೇ ಎಲಿಮೆಂಟ್ ಮೇಲೆ ಅಗೈನ್ ಅಂಡ್ ಅಗೈನ್ ನಾನು ಗ್ರೂಪ್ ಆಪರೇಷನ್ ಅನ್ನು ಅಪ್ಲೈ ಮಾಡಿ 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 ಉಳಿದಿರುವಂತಹ ಎಲ್ಲಾ ಎಲಿಮೆಂಟ್ ಗಳನ್ನು ಜನರೇಟ್ ಮಾಡಿದೀನಾ? ಎಸ್ ಮಾಡಿದೀನಿ. ಬಿ ಇದೆ, ಸಿ ಇದೆ, ಡಿ ಇದೆ, ಇ ಇದೆ, ಎಫ್ ಇದೆ, ಎ ಇದೆ. ಅವೇ ಅಲ್ವಾ ಎಲಿಮೆಂಟ್ಸ್ ಇರೋದು? ಎ ಬಿ ಸಿ ಡಿ ಇ ಎಫ್ ಎಲ್ಲವೂ ಇದಾವ. ಎ ಬಿ ಸಿ ಡಿ ಇ ಎಫ್ ಎಲ್ಲ ಎಲಿಮೆಂಟ್ಗಳನ್ನು ನಾನು ಕೇವಲ ಬಿ ಮೇಲೆ ಆಪರೇಷನ್ಸ್ ಅನ್ನು ಅಪ್ಲೈ ಮಾಡಿಬಿಟ್ಟು ಜನರೇಟ್ ಮಾಡಿದ್ದೀನಿ. ಸೊ ಇವಾಗ ಏನಾದಂಗಾಯ್ತು? ಬಿ ಇಸ್ ದ ಜನರೇಟರ್. ದೇರ್ ಫಾರ್ ಬಿ ಈಸ್ ದ ಜನರೇಟರ್. ಆಸ್ ಬಿ ಜನರೇಟೆಡ್ ಆಲ್ ದಿ ಎಲಿಮೆಂಟ್ಸ್ ಅಥವಾ ಆಲ್ ಅದರ್ ಎಲಿಮೆಂಟ್ಸ್ ಅಂತ ಬರಿಬಹುದು. ಸೊ ಅದನ್ನು ಇನ್ನೂ ಏನಾದರೂ ಸ್ಪೆಸಿಫಿಕ್ ಆಗಿ ಬರಿತೀನಿ ಅಂದ್ರೆ ಇಲ್ಲಿ ಜಾಗ ಇಲ್ಲ, ಅದಕ್ಕೋಸ್ಕರ ಇಲ್ಲೇ ಬರಿತೀನಿ. ಲಾಸ್ಟಿಗೆ ನಾನು ಸೈಡಿಗೆ ಹೋಗ್ತೀನಿ, ಅವ್ರ ಸ್ಕ್ರೀನ್ ಶಾಟ್ ತಗೋವಂತ್ರಿ. ಯಾವ ರೀತಿ ಬರೀರಿ ಅಂತಂದ್ರೆ ಬಿ ಪವರ್ 1 ಬಿ ಪವರ್ 2 ಬಿ ಪವರ್ 3 ಬಿ ಪವರ್ 4 ಬಿ ಪವರ್ 5 ಬಿ ಪವರ್ 6 ವಿಲ್ ಬಿ ಈಕ್ವಲ್ ಟು ವ್ಯಾಲ್ಯೂಸ್ಗಳನ್ನು ಬರೀರಿ. ಬಿ ಪವರ್ 1 ನನಗೇನು ಬಂದಿದ್ದು? ಬಿ ಬಂತು. ಬಿ ಪವರ್ 2 ವ್ಯಾಲ್ಯೂ ನನಗೇನು ಬಂತು? ಸಿ. ನೆಕ್ಸ್ಟ್ ಯಾವುದು? ಡಿ. ನೆಕ್ಸ್ಟ್ ಇ. ನೆಕ್ಸ್ಟ್ ಎಫ್. ನೆಕ್ಸ್ಟ್ ಎ. ಸೊ ವಿಚ್ ವಿಲ್ ಬಿಲಾಂಗ್ ಟು ಜಿ. ಜಿ ಅಂತಂದ್ರೇನು? ನಮ್ಮ ಗ್ರೂಪ್ಗೆ ಬಿಲಾಂಗ್ ಆಗ್ತವೆ. ಎಲ್ಲ ಎಲಿಮೆಂಟ್ಗಳನ್ನು ನಾವು ಜನರೇಟ್ ಮಾಡಿದೀವಿ ಅಂತ ಅರ್ಥ. ಸೊ ಕಾನ್ಸೆಪ್ಟ್ ಅರ್ಥ ಆಯ್ತಾ ಯಾವ ರೀತಿ ಸಾಲ್ವ್ ಮಾಡೋದು ಅಂತ? ಸೊ ಈ ತರದ ಪ್ರಾಬ್ಲಮ್ಸ್ ಅನ್ನ ಕೇಳ್ಬೋದು. ಸೊ ಮಿಸ್ ಮಾಡ್ಕೊಳೋದಕ್ಕೆ ಹೋಗ್ಬೇಡ್ರಿ. ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.